ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಪ್ರಿಸ್ಕ್ರಿಪ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಾರ್ಮಕಾಲಜಿ ನೀವು ಸ್ಟಡಿ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಪ್ರಿಸ್ಕ್ರಿಪ್ಷನ್ ಅಂದರೆ ಗೊತ್ತಿರ್ಬೋದು. ಸೊ ನೀವು ಹೇಳ್ತೀರಾ ನಾವೇನು ಮಾಡ್ತೀವಿ ಆ್ಯಸ್ ಅ ನರ್ಸ್, ನಾವೇನು ಮಾಡ್ತೀವಿ, ಅಡ್ಮಿನಿಸ್ಟ್ರಿಂಗ್ ದಿ ಮೆಡಿಕೇಷನ್ ಅಕಾರ್ಡಿಂಗ್ ಟು ಡಾಕ್ಟರ್ಸ್ ಆರ್ಡರ್ ಅಥವಾ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಸೊ ಪ್ರಿಸ್ಕ್ರಿಪ್ಷನ್ ಅಂದರೆ ಏನು, ಅದರ ಒಳಗಡೆ ಯಾವ್ಯಾವ ಪಾರ್ಟ್ಸ್ ಬರ್ತವೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಪ್ರಿಸ್ಕ್ರಿಪ್ಷನ್ ಈಸ್ ಅ ರಿಟರ್ನ್ ಆರ್ಡರ್ ಫ್ರಮ್ ಅ ಡಾಕ್ಟರ್. ಏನಿದೆ ಇದು ರಿಟರ್ನ್ ಆರ್ಡರ್ ಇದೆ ಫ್ರಮ್ ದಿ ಡಾಕ್ಟರ್. ಓಕೆ, ರಿಟರ್ನ್ ಇರ್ಬೋದು ಅಥವಾ ಟೈಪ್ಡ್ ಇರ್ಬೋದು. ಓಕೆ, ಟೈಪ್ ಮಾಡಿದ್ದು ಕೂಡ ಇದು ಇರ್ಬೋದು. ರಿಟರ್ನ್ ಆರ್ಡರ್ ಫ್ರಮ್ ಅ ಡಾಕ್ಟರ್ ದಟ್ ಅಥರೈಸಸ್ ದಿ ಡಿಸ್ಪೆನ್ಸಿಂಗ್ ಆಫ್ ಮೆಡಿಕೇಷನ್. ಅಂದರೆ ಡಿಸ್ಪೆನ್ಸಿಂಗ್ ಆಫ್ ಮೆಡಿಕೇಷನ್ ಅಥಾರಿಟಿ ಕೊಡ್ತಾ ಇದ್ದಾನೆ ಅವ. ಅಥರೈಸಸ್ ಡಿಸ್ಪೆನ್ಸಿಂಗ್ ಆಫ್ ಮೆಡಿಸಿನ್ ಅಂದರೆ ನಾವು ಮೆಡಿಸಿನನ್ನು ಡಿಸ್ಪೆನ್ಸ್ ಮಾಡ್ತಾ ಇದ್ದೀವಿ. ಅಂದರೆ ಫಾರ್ಮಸಿಸ್ಟ್ ಇದ್ದಾನೆ, ಫಾರ್ಮಸಿ ಒಳಗಡೆ ನೀವು ಹೋದಾಗ, ಮೆಡಿಕಲ್ ಒಳಗಡೆ ನೀವು ಹೋದಾಗ ನಿಮಗವರು ಮೆಡಿಸಿನ್ ಡಿಸ್ಪೆನ್ಸ್ ಮಾಡ್ತಾರೆ. ಅಂದರೆ ಆ ಪ್ರಿಸ್ಕ್ರಿಪ್ಷನನ್ನು ನೋಡಿ, ಡಾಕ್ಟರ್ಸ್ ಆರ್ಡರನ್ನು ನೋಡಿ ಅವ್ರು ನಿಮಗೆ ಏನು ಮಾಡಿಕೊಡ್ತಾರೆ, ಮೆಡಿಸಿನ್ಸ್ ಅಥವಾ ಟ್ಯಾಬ್ಲೆಟ್ಸ್ಗಳನ್ನು ಅವ್ರು ನಿಮಗೆ ಕೊಡ್ತಾರೆ. ಓಕೆ, ಆರ್ ಟ್ರೀಟ್ಮೆಂಟ್ ಟು ಎ ಪೇಷಂಟ್. ಓಕೆ, ಸೊ ಇಲ್ಲೇನು ಅಲ್ಲಿ ಏನಾಗ್ತಾ ಇದೆ, ಅವರು ಡಿಸ್ಪೆನ್ಸ್ ಮಾಡ್ತಾ ಇದ್ದಾರೆ. ಓಕೆ, ಏನು ಫಾರ್ಮಸಿಸ್ಟ್ ಏನು ಮಾಡ್ತಾನೆ, ಡಿಸ್ಪೆನ್ಸ್ ಅಂದರೆ ಮೆಡಿಕೇಷನ್ಗಳನ್ನು ಕೊಡ್ತಾನೆ. ಮತ್ತು ನರ್ಸಸ್ ನಾವೇನು ಮಾಡ್ತೀವಿ, ಟ್ರೀಟ್ಮೆಂಟ್ ಟು ಎ ಪೇಷಂಟ್. ಹೌದು ಸರ್, ನಾವು ಪ್ರಿಸ್ಕ್ರಿಪ್ಷನ್ ಚಾರ್ಟ್ ನೋಡಿ, ಪ್ರಿಸ್ಕ್ರಿಪ್ಷನ್ ಲೆಟರ್ ನೋಡಿ ನಾವು ಏನು ಮಾಡ್ತೀವಿ, ಪೇಷಂಟಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಯಾಕಂದರೆ ಅದರೊಳಗಡೆ ಡಾಕ್ಟರ್ಸ್ ಆರ್ಡರ್ ಇರುತ್ತೆ. ಸೊ ಐ ಥಿಂಕ್ ನಿಮಗೆ ಪ್ರಿಸ್ಕ್ರಿಪ್ಷನ್ ಅಂದರೆ ಡೆಫಿನೇಷನ್ ಅರ್ಥ ಆಗಿರ್ಬೋದು. ಪ್ರಿಸ್ಕ್ರಿಪ್ಷನ್ ಇಸ್ ಅ ರಿಟರ್ನ್ ಆರ್ಡರ್ ಫ್ರಮ್ ಅ ಡಾಕ್ಟರ್ ದಟ್ ಅಥರೈಸಸ್ ದಿ ಡಿಸ್ಪೆನ್ಸಿಂಗ್ ಆಫ್ ಮೆಡಿಸಿನ್ ಆರ್ ಟ್ರೀಟ್ಮೆಂಟ್ ಟು ಅ ಪೇಷಂಟ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಪಾರ್ಟ್ಸ್ ಆಫ್ ಪ್ರಿಸ್ಕ್ರಿಪ್ಷನ್. ಸೊ ಪಾರ್ಟ್ಸ್ ಆಫ್ ಪ್ರಿಸ್ಕ್ರಿಪ್ಷನ್ ಒಳಗಡೆ ಏನೇನಿರುತ್ತೆ ಅಂದರೆ, ಫಸ್ಟ್ ಪ್ರಿಸ್ಕ್ರೈಬರ್ ಇನ್ಫಾರ್ಮೇಷನ್ ಇರುತ್ತೆ, ಪೇಷಂಟ್ ಡಾಟಾ ಇರುತ್ತೆ, ಮತ್ತು ಸೂಪರ್ಸ್ಕ್ರಿಪ್ಷನ್ ಇರುತ್ತೆ, ಇನ್ಸ್ಕ್ರಿಪ್ಷನ್ ಇರುತ್ತೆ, ಮತ್ತು ಸಬ್ಸ್ಕ್ರಿಪ್ಷನ್ ಇರುತ್ತೆ, ಆ್ಯಂಡ್ ಟ್ರಾನ್ಸ್ಕ್ರಿಪ್ಷನ್ ಇರುತ್ತೆ, ಆ್ಯಂಡ್ ಸಿಗ್ನೇಚರ್ ಆ್ಯಂಡ್ ಸಿಲ್ ಆಫ್ ದಿ ಡಾಕ್ಟರ್ ಇರುತ್ತೆ. ಸೊ ಒನ್ ಬೈ ಒನ್ ನೋಡೋಣ. ಫಸ್ಟ್ ಪ್ರಿಸ್ಕ್ರೈಬರ್ ಇನ್ಫಾರ್ಮೇಷನ್. ಸೊ ಪ್ರಿಸ್ಕ್ರೈಬರ್ ಅಂದರೆ ಡಾಕ್ಟರ್. ಇದೇನಿದೆ, ಪ್ರಿಸ್ಕ್ರೈಬರ್ ಅಂದರೆ ಡಾಕ್ಟರ್. ಯಾರಿದ್ದಾರೆ ಪ್ರಿಸ್ಕ್ರೈಬರು, ಡಾಕ್ಟರ್ ಇದ್ದಾನೆ. ಸೊ ಅವ್ರ ಇನ್ಫಾರ್ಮೇಷನ್, ಕ್ಲಿನಿಕ್ ನೇಮ್ ಏನಿದೆ, ಡಾಕ್ಟರ್ ನೇಮ್ ಏನಿದೆ, ಓಕೆ, ಕ್ಲಿನಿಕ್ ಅಡ್ರೆಸ್ ಏನಿದೆ, ಮತ್ತು ಕಾಂಟ್ಯಾಕ್ಟ್ ನಂಬರ್ ಏನಿದೆ ಅಂತ ಇಲ್ಲಿ ನೋಡ್ಬೋದು ನಾವು. ಓಕೆ, ನೆಕ್ಸ್ಟ್ ಪೇಷಂಟ್ ಡಾಟಾ. ಸೊ ಅದರೊಳಗಡೆ ಏನಿರ್ಬೋದು, ನೇಮ್, ಏಜ್, ಸೆಕ್ಸ್ ಆ್ಯಂಡ್ ಅಡ್ರೆಸ್ ಆಫ್ ದಿ ಪೇಷಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಸೂಪರ್ಸ್ಕ್ರಿಪ್ಷನ್ ಒಳಗಡೆ, ಸೂಪರ್ಸ್ಕ್ರಿಪ್ಷನ್ ಮೀನ್ಸ್ ನೀವು ಪ್ರಿಸ್ಕ್ರಿಪ್ಷನ್ ಚಾರ್ಟ್ ಒಳಗಡೆ ನೋಡಿರ್ತೀರ RX ಅಂತ. ಓಕೆ, ಸೊ ಏನು ನೋಡಿರ್ತೀರ, RX. ಸೊ RX ಈಸ್ ಅ ಸೂಪರ್ಸ್ಕ್ರಿಪ್ಷನ್. ಓಕೆ, ಸಿಂಬಾಲ್ RX, ಇಟ್ ಈಸ್ ಅ ಸೂಪರ್ಸ್ಕ್ರಿಪ್ಷನ್. ಸೊ ಇದು ಲ್ಯಾಟಿನ್ ಒಳಗಡೆ ನಾವು ಏನಂತ ಹೇಳ್ತೀವಿ, ಇದು ಇಟ್ ಈಸ್ ಅ ಲ್ಯಾಟಿನ್ ಸಿಂಬಾಲ್. ಏನಿದೆ, ಲ್ಯಾಟಿನ್ ಸಿಂಬಾಲ್ ಇದೆ. ಇದರ ಇಂಗ್ಲೀಷ್ ಮೀನಿಂಗ್ ಏನಾಗುತ್ತೆ, ಯು ಟೇಕ್. ಓಕೆ, ಇದರ ಇಂಗ್ಲೀಷ್ ಮೀನಿಂಗ್ ಏನಾಗುತ್ತೆ, ಯು ಟೇಕ್ ಅಂತ ಆಗುತ್ತೆ. ಓಕೆ, ಸೊ ಇದಿರುತ್ತೆ ಸೂಪರ್ಸ್ಕ್ರಿಪ್ಷನ್. ಸೊ ಸೂಪರ್ಸ್ಕ್ರಿಪ್ಷನ್ ಎಕ್ಸಾಂಪಲ್ ಏನಿದೆ ಇಲ್ಲಿ, RX. ನೆಕ್ಸ್ಟ್ ಇನ್ಸ್ಕ್ರಿಪ್ಷನ್. ಸೊ ಇನ್ಸ್ಕ್ರಿಪ್ಷನ್ ಇಟ್ ಈಸ್ ಅ ಮೇನ್ ಪಾರ್ಟ್ ಆಫ್ ದಿ ಪ್ರಿಸ್ಕ್ರಿಪ್ಷನ್. ಓಕೆ, ಸೊ ಪ್ರಿಸ್ಕ್ರಿಪ್ಷನ್ನಲ್ಲಿ ಮೇನ್ ಪಾರ್ಟ್ ಇರೋದು ಇನ್ಸ್ಕ್ರಿಪ್ಷನ್. ಸೊ ಇನ್ಸ್ಕ್ರಿಪ್ಷನ್ ಅಂದರೆ ಏನು, ಪ್ರಿಫರೆಬ್ಲಿ ರಿಟರ್ನ್ ಇನ್ ಕ್ಯಾಪಿಟಲ್ ಲೆಟರ್ಸ್. ಸೊ ಪ್ರಿಸ್ಕ್ರಿಪ್ಷನ್ ಅಂದರೆ ಏನು, ಮೆಡಿಸಿನ್ಸ್ ನೇಮ್ ಬರೀತಾರೆ ಅಲ್ಲ. ಓಕೆ, ಮೆಡಿಸಿನ್ ನೇಮ್ ಬರೀತಾರೆ ಅಲ್ಲ, ಸೊ ಅದು. ಓಕೆ, ಇನ್ಸ್ಕ್ರಿಪ್ಷನ್ ಅಂದರೆ ಮೆಡಿಸಿನ್ ನೇಮ್ ಬರೆದು. ಸೊ ಇಂಪಾರ್ಟೆಂಟ್ ಏನಿದೆ, ಮೆಡಿಸಿನ್ ನೇಮ್. ಓಕೆ, ರಿಟರ್ನ್ ಇನ್ ಕ್ಯಾಪಿಟಲ್ ಲೆಟರ್ ಒಳಗಡೆ ಬರೆದಿದ್ದಿರಬೇಕು, ಅಥವಾ ಟೈಪ್ಡ್ ಫಾರ್ಮ್ಯಾಟ್. ಟೈಪ್ಡ್ ಅಂದರೆ ಟೈಪ್ ಮಾಡಿರೋದು ಇರಬೇಕು. ಟು ಅವಾಯ್ಡ್ ಕನ್ಫ್ಯೂಷನ್. ಹೌದು ಸರ್, ಕನ್ಫ್ಯೂಷನ್ ಅವಾಯ್ಡ್ ಮಾಡೋಕ್ಕೆ ಕ್ಯಾಪಿಟಲಲ್ಲಿ ಬರೀಬೇಕು. ಎಕ್ಸಾಂಪಲ್ ಫಾರ್ ಪ್ಯಾರಾಸಿಟಾಮಾಲ್ ಈ ಥರ ಬರೀಬೇಕು. ಓಕೆ, ಸೊ ಪ್ಯಾರಾಸಿಟಾಮಾಲ್, ಸೊ ಈ ಥರ ನಾವು ಬರೀಬೇಕು ಕ್ಯಾಪಿಟಲ್ ಒಳಗಡೆ, ಅಥವಾ ಟೈಪ್ ಮಾಡಿರೋದು ಇರಬೇಕು. ಟು ಅವಾಯ್ಡ್ ಕನ್ಫ್ಯೂಷನ್. ಯಾಕಂದರೆ ಫಾರ್ಮಸಿಸ್ಟ್ ಅವನಿಗೆ ತಿಳಿಲಿಲ್ಲ ಅಂದರೆ ನಮಗೆ ಮೆಡಿಕೇಷನ್ ಕೊಡೋಕ್ಕೆ ಬರೋದಿಲ್ಲ. ಯಾವ ಮೆಡಿಕೇಷನ್ ಏನಿದೆ ಅದರ ನೇಮ್ ಕೂಡ ಸರಿಯಾಗಿ ಗೊತ್ತಾಗೋದಿಲ್ಲ. ಓಕೆ, ಸೊ ಬಟ್ ಎಲ್ಲ ಡಾಕ್ಟರ್ಸ್ ಏನು ಮಾಡ್ತಾರೆ, ಅವ್ರ ಮನಸ್ಸಿಗೆ ಬಂದಿರೋ ಹಾಗೆ ಈ ಥರ ಬರೆದು ಬಿಟ್ಬಿಡ್ತಾರೆ. ಸೊ ಅದು ಯಾರಿಗೂ ಅರ್ಥ ಆಗೋದಿಲ್ಲ. ನೆಕ್ಸ್ಟ್, ಇಟ್ ಈಸ್ ರಿಕಮೆಂಡೆಡ್ ಟು ಪ್ರಿಸ್ಕ್ರೈಬ್ ಮೆಡಿಕೇಷನ್ ಯೂಸಿಂಗ್ ಜೆನೆರಿಕ್ ನೇಮ್ ಟು ಅವಾಯ್ಡ್ ಪ್ರಿವೆಂಟ್ ಡಿಸ್ಪೆನ್ಸಿಂಗ್ ಎರರ್. ಹೌದು ಸರ್, ಇಲ್ಲಿ ಅರ್ಥ ಏನು ಇದ್ರದ್ದು ಅಂತ ಕೇಳಿದಾಗ,
ಇಲ್ಲಿ ಡ್ರಗ್ ಜನರಿಕ್ ನೇಮ್ ಯೂಸ್ ಮಾಡಬೇಕು. ಓಕೆ, ಜನರಿಕ್ ನೇಮ್ ಎಕ್ಸಾಂಪಲ್ ಫಾರ್ ಡೋಲೋ 650 ಅಂತ ಹೇಳ್ತಾರೆ. ಡಾಕ್ಟರ್ ಏನು ಹೇಳ್ತಾರೆ, ಡೋಲೋ 650 ಅಂದರೆ ಇದು ಅವರು ಟೈಪ್ ಮಾಡಬಾರ್ದು ಅಥವಾ ಬರೆದು ಕೊಡಬಾರ್ದು. ಡೋಲೋ 650 ಅಂತ ಅವ್ರು ಹೇಳಬಾರ್ದು. ಅವ್ರು ಏನಂತ ಹೇಳಬೇಕು, ಇದ್ರ ಬದಲು ಪ್ಯಾರಾಸಿಟಮಾಲ್ 650 ಅಂತ ಹೇಳಬೇಕು. ಓಕೆ, ಪ್ಯಾರಾಸಿಟಮಾಲ್ ಅಂದರೆ ಇಟ್ ಈಸ್ ಅ ಜನರಿಕ್ ನೇಮ್. ಓಕೆ, ಡೋಲೋ 650 ಈಸ್ ಅ ಬ್ರ್ಯಾಂಡ್ ನೇಮ್ ಅಂತ ಹೇಳ್ತಾರೆ. ಸೊ ಬ್ರ್ಯಾಂಡ್ ನೇಮನ್ನು ನಾವು ಹೇಳಬಾರ್ದು. ಡಾಕ್ಟರ್ ಏನು ಹೇಳಬೇಕು, ಜನರಿಕ್ ನೇಮ್ ಯೂಸ್ ಮಾಡಬೇಕು. ಎಕ್ಸಾಂಪಲ್ ಫಾರ್ ನಿಮಗೆಲ್ಲ ಗೊತ್ತಿರ್ಬೋದು ಮೋನೋಸೆಫ್. ಓಕೆ, ಸೊ ಮೋನೋಸೆಫ್ ಇಟ್ ಈಸ್ ಅ ಬ್ರ್ಯಾಂಡ್ ನೇಮ್. ಸೊ ಡಾಕ್ಟರ್ ಏನಂತ ಬರೀತಾನೆ, ಮೋನೋಸೆಫ್ ಅಂತ ಬರೀತಾನೆ. ಅದ್ರ ಬದಲು ಡಾಕ್ಟರ್ ಏನು ಹೇಳಬೇಕು, ಜನರಿಕ್ ನೇಮ್ ಹೇಳಬೇಕು. ಅದ್ರದ್ದು ಏನಿದೆ ಸಿಫ್ಟ್ರಿಯಾಕ್ಸೋನ್ ಅಂತ ಬರುತ್ತೆ. ಓಕೆ, ಸಿಫ್ಟ್ರಿಯಾಕ್ಸೋನ್ ಅಂತ ಬರುತ್ತೆ. ಸೊ ಸಿಫ್ಟ್ರಿಯಾಕ್ಸೋನ್ ಅಂತ ಡಾಕ್ಟರ್ ಬರೆದು ಕೊಡಬೇಕು. ಓಕೆ, ಟು ಪ್ರಿವೆಂಟ್ ಡಿಸ್ಪೆನ್ಸಿಂಗ್ ಎರರ್. ಹೌದು ಸರ್, ಡಿಸ್ಪೆನ್ಸಿಂಗ್ ಎರರನ್ನು ಪ್ರಿವೆಂಟ್ ಮಾಡೋಕೆ ಅಂದರೆ ಸೊ ಬ್ರ್ಯಾಂಡ್ ನೇಮ್ ಬರೆದ್ರೆ ಸಮ್ಟೈಮ್ಸ್ ನ್ಯೂ ಬ್ರ್ಯಾಂಡ್ ಇದ್ದರೆ ಯಾವ ಫಾರ್ಮಸಿಸ್ಟ್ ಇರ್ತಾನೆಲ್ಲ ಅವನಿಗೆ ಗೊತ್ತಾಗೋದಿಲ್ಲ ಯಾವ ಬ್ರ್ಯಾಂಡ್ ಇದೆ, ಇದು ಏನಿದೆ ಅಂತ ಗೊತ್ತಾಗೋದಿಲ್ಲ. ಸೊ ಬೇರೆ ಬ್ರ್ಯಾಂಡ್ ಅಥವಾ ಬೇರೆ ಮೆಡಿಕೇಷನ್ ಬೈ ಮಿಸ್ ಆಗಿ ಕೊಟ್ಟಿರ್ತಾನೆ. ಅದ್ರ ಬದಲು ಅವ ಜನರಿಕ್ ನೇಮ್ ಹೇಳಿದರೆ ಅವ್ರು ಈಸಿಲಿಯಾಗಿ ತೆಗೆದುಕೊಡ್ಬಹುದು. ಓಕೆ, ಐ ಥಿಂಕ್ ನಿಮಗೆ ಇನ್ಸ್ಕ್ರಿಪ್ಷನ್ ಅಂದರೆ ಅರ್ಥ ಆಗಿರಬಹುದು. ಇನ್ಸ್ಕ್ರಿಪ್ಷನ್ ಮೀನ್ಸ್ ಮೆಡಿಸಿನ್ ನೇಮ್. ಓಕೆ, ಮೆಡಿಸಿನ್ ನೇಮ್. ನೆಕ್ಸ್ಟ್ ಸೂಪರ್ಸ್ಕ್ರಿಪ್ಷನ್ ಅಂದರೆ ಏನು? ಓಕೆ, ಸೂಪರ್ಸ್ಕ್ರಿಪ್ಷನ್ ಅಂದರೆ ಏನು? ಇಟ್ ಈಸ್ ಅ ಡೈರೆಕ್ಷನ್ ಟು ಫಾರ್ಮಸಿಸ್ಟ್ ಆರ್ ಡಿಸ್ಪೆನ್ಸರ್. ಅಂದರೆ ಇದು ನಮ್ಮ ನರ್ಸಸ್ಗಳಿಗಿಲ್ಲ, ಇದು ಏನಿದೆ ಫಾರ್ಮಸಿಸ್ಟ್ ಅಥವಾ ಡಿಸ್ಪೆನ್ಸರ್ ಯಾರು ಇರ್ತಾನಲ್ಲ ಅವನಿಗೋಸ್ಕರ ಇದೆ. ಅಂದರೆ ಯಾರು ಮೆಡಿಸಿನ್ ಕೊಡ್ತಾ ಇದ್ದಾರೆ. ಓಕೆ, ಅಡ್ಮಿನಿಸ್ಟರ್ ಮಾಡೋದು ಬೇರೆ ಮತ್ತು ಡಿಸ್ಪೆನ್ಸ್ ಮಾಡೋದು ಬೇರೆ. ಓಕೆ, ಯಾರು ಡಿಸ್ಪೆನ್ಸ್ ಮಾಡ್ತಾ ಇದ್ದಾರೆ, ಯಾರು ಟ್ಯಾಬ್ಲೆಟ್ಸ್ಗಳನ್ನು ಕೊಡ್ತಾ ಇದ್ದಾರೆ, ಅಡ್ಮಿನಿಸ್ಟರ್ ಮಾಡೋದಿಲ್ಲ, ಕೊಡ್ತಾ ಇದ್ದಾರೆ. ಓಕೆ, ಇನ್ ದಿ ಮೆಡಿಕಲ್ ಶಾಪಲ್ಲಿ ಅವನು ಹೋಗಿ ಯಾರು ಕೊಡ್ತಾರಲ್ಲ ಅವನನ್ನು ನಾವು ಏನಂತ ಹೇಳ್ತೀವಿ, ಫಾರ್ಮಸಿಸ್ಟ್ ಅಂತ ಹೇಳ್ತೀವಿ. ಓಕೆ, ಶುಡ್ ಓನ್ಲಿ ಡಿಸ್ಪೆನ್ಸ್ ಪ್ರಿಸ್ಕ್ರೈಬ್ಡ್ ಡೋಸಸ್. ಓಕೆ, ಡೋಸೇಜ್ ಆ್ಯಂಡ್ ನಂಬರ್ ಆಫ್ ಪ್ರಿಪರೇಷನ್ ಅಂದರೆ ಏನು? ಈಗ ಪ್ಯಾರಾಸಿಟಮೋಲ್ ಡ್ರಗ್ ಇದೆ. ಓಕೆ, ಸೊ ಡಾಕ್ಟರ್ ಹೇಳಿದ್ದಾನೆ 500 mg. ಡಾಕ್ಟರ್ ಏನು ಹೇಳಿದ್ದಾನೆ 500 mg. ಬಟ್ ನಿಮ್ಮ ಮೆಡಿಕಲ್ ಶಾಪ್ದವರು ಫಾರ್ಮಸಿಸ್ಟ್ ಏನು ಕೊಡ್ತಾನೆ 650 mg ಕೊಡ್ತಾ ಇದ್ದಾನೆ. ಅಂದರೆ ಹೀಗೆ ಮಾಡಬಾರ್ದು ನೀವು. ಡಾಕ್ಟರ್ ಎಷ್ಟು ಡೋಸೇಜ್ ಹೇಳಿದ್ದಾನೆ ಅಷ್ಟೇ ಕೊಡಬೇಕು ಆ್ಯಂಡ್ ನಂಬರ್ ಆಫ್ ಪ್ರಿಪರೇಷನ್ನೇ ಕೊಡಬೇಕು. ಡಾಕ್ಟರ್ ಹೇಳಿದ್ದಾನೆ 10 ಟ್ಯಾಬ್ಲೆಟ್ಸ್. ಓಕೆ, 10 ಟ್ಯಾಬ್ಲೆಟ್ಸ್ ಹೇಳಿದ್ದಾನೆ. ಬಟ್ ನಮಗೆ ಫಾರ್ಮಸಿಸ್ಟ್ ಏನು ಕೊಡ್ತಾ ಇದ್ದಾನೆ 15 ಕೊಡ್ತಾ ಇದ್ದಾನೆ. ಹಾಗೆ ಕೊಡಬಾರ್ದು. ಡಾಕ್ಟರ್ ಎಷ್ಟು ಡೋಸ್ ಹೇಳ್ತಾನೆ ಅಷ್ಟೇ ಕೊಡಬೇಕು ಆ್ಯಂಡ್ ಡೋಸೇಜ್ ಕೂಡ ಅಷ್ಟೇ ಇರಬೇಕು, ನಂಬರ್ ಆಫ್ ಪ್ರಿಪರೇಷನ್ ಕೂಡ ಅಷ್ಟೇ ಇರಬೇಕು. ನೆಕ್ಸ್ಟ್, ಶುಡ್ ನಾಟ್ ಡಿಸ್ಪೆನ್ಸ್ ಅಲ್ಟರ್ನೇಟಿವ್ ಡ್ರಗ್ ಅನ್ಲೆಸ್ ಮೆನ್ಷನ್ಡ್ ಇನ್ ದಿ ಪ್ರಿಸ್ಕ್ರಿಪ್ಷನ್. ಹೌದು ಸರ್, ಸಮ್ಟೈಮ್ಸ್ ಏನಾಗುತ್ತೆ, ಯಾವ ಡಾಕ್ಟರ್ ಹೇಳಿರ್ತಾನೆ ಅಲ್ಲ ಈ ಡ್ರಗ್ ತೊಗೊಳ್ಳಿ ನೀವು ಅಂತ. ಓಕೆ, ಎಕ್ಸಾಂಪಲ್ ನಾವಿಲ್ಲಿ ಏನು ತೊಗೊಳ್ಳೋಣ, ಡೈಕ್ಲೋಫಿನಾಕ್. ಸೊ ಡೈಕ್ಲೋಫಿನಾಕ್ ಟ್ಯಾಬ್ಲೆಟ್ ಪ್ರಿಸ್ಕ್ರೈಬ್ ಮಾಡಿದ್ದಾನೆ ಡಾಕ್ಟರ್. ಬಟ್ ನೀವು ಮೆಡಿಕಲ್ ಶಾಪ್ ಒಳಗಡೆ ಹೋದಾಗ ಅಲ್ಲಿ ಡೈಕ್ಲೋಫಿನಾಕ್ ಟ್ಯಾಬ್ಲೆಟ್ ಇಲ್ಲ. ಅದರ ಬದಲು ಮೆಡಿಕಲ್ ಶಾಪ್ದವು ಏನು ಹೇಳ್ತಾನೆ, ನಿಮಗೆ ಆಸಿಕ್ಲೋಫಿನಾಕ್ ಟ್ಯಾಬ್ಲೆಟ್ ತೊಗೊಳ್ಳಿ, ಇದು ಕೂಡ ಸೇಮ್ ವರ್ಕ್ ಮಾಡುತ್ತೆ ಅಂತ. ಸೊ ಆ ಥರ ಮಾಡಬಾರ್ದು, ಅನ್ಲೆಸ್ ಅಲ್ಲಿ ಮೆನ್ಷನ್ ಮಾಡಿರೋದಿರಬೇಕು. ಓಕೆ, ಪ್ರಿಸ್ಕ್ರಿಪ್ಷನ್ ಒಳಗಡೆ ನಿಮ್ಮ ಹತ್ರ ಡೈಕ್ಲೋಫಿನಾಕ್ ಇಲ್ಲ ಅಂದರೆ ನೀವು ಆಸಿಕ್ಲೋಫಿನಾಕ್ ಟ್ಯಾಬ್ಲೆಟ್ ಕೊಡಿ ಅಂತ ಬರೆದು ಮೆನ್ಷನ್ ಮಾಡಿದರೆ ನೀವು ಡೈಕ್ಲೋಫಿನಾಕ್ ಬದಲು ಆಸಿಕ್ಲೋಫಿನಾಕ್ ಕೊಡಬೇಕು. ಓಕೆ, ಐ ಥಿಂಕ್ ನಿಮಗೆ ಸಬ್ಸ್ಕ್ರಿಪ್ಷನ್ ಅಂದರೆ ಅರ್ಥ ಆಗಿರ್ಬೋದು. ನಂಬರ್ ಆಫ್ ಪ್ರಿಪರೇಷನ್, ಡೋಸೇಜ್ ಕರೆಕ್ಟ್ ಕೊಡಬೇಕು ಅಂತ ಅರ್ಥ. ನೆಕ್ಸ್ಟ್, ಟ್ರಾನ್ಸ್ಕ್ರಿಪ್ಷನ್. ಸೊ ಟ್ರಾನ್ಸ್ಕ್ರಿಪ್ಷನ್ ಅಂದರೆ ಇಟ್ ಈಸ್ ಅ ಡೈರೆಕ್ಷನ್ ಫಾರ್ ಪೇಷಂಟ್ ಆನ್ ಹೌ ಟು ಟೇಕ್ ದಿ ಮೆಡಿಕೇಷನ್. ಓಕೆ, ಇಟ್ ಈಸ್ ಡೈರೆಕ್ಷನ್ ಟು ಪೇಷಂಟ್. ಇದು ಏನಿದೆ ಪೇಷಂಟಿಗೆ ಡೈರೆಕ್ಷನ್ ಇದೆ ಅಥವಾ ನರ್ಸಿಗೆ ಕೂಡ ಡೈರೆಕ್ಷನ್ ಇದೆ. ಓಕೆ, ನರ್ಸ್ ಆ್ಯಂಡ್ ಪೇಷಂಟಿಗೆ ಡೈರೆಕ್ಷನ್ ಇದೆ. ಎಕ್ಸಾಂಪಲ್, ಪೇಷಂಟ್ ಟ್ಯಾಬ್ಲೆಟ್ ತೊಗೋತಾ ಇದ್ದಾನೆ. ಸೊ ಪೇಷಂಟಿಗೆ ಅದು ಬರೆದಿಂದಿರುತ್ತೆ. ಓಕೆ, ಟ್ಯಾಬ್ಲೆಟ್ ಮುಂದ್ಗಡೆ ಏನಂತ ಬರೆದಿಂದಿರುತ್ತೆ, ನೈಟು 1 ನೈಟು TID BID OD ಅವೆಲ್ಲ ಬರೆದಿದ್ದಿರ್ತಲ್ಲ, ಅದು ಎಷ್ಟು ಸಮಯಕ್ಕೆ ತೊಗೋಬೇಕು, ಓರಲ್ಲಿ ತೊಗೋಬೇಕಾ ಅದು ತೊಗೋಬೇಕಾ ಅಂತ ಇಲ್ಲಿ ಬರೆದಿದ್ದಿರುತ್ತೆ. IM ಕೊಡಬೇಕಾ IV ಕೊಡಬೇಕಾ ಅಂತ ನಮ್ಮ ನರ್ಸಸ್ಗಳಿಗೆ ಬರೆದಿದ್ದಿರುತ್ತಲ್ಲ, ಅದು ನಮ್ಮ ಟ್ರಾನ್ಸ್ಕ್ರಿಪ್ಷನ್. ಸೊ ಎಕ್ಸಾಂಪಲ್ ಏನಿದೆ, ಟೇಕ್ 1 ಟ್ಯಾಬ್ಲೆಟ್ ಬೈ ಮೌತ್ 3 times a day. ಓಕೆ, 1 ಟ್ಯಾಬ್ಲೆಟ್ ಬೈ ಮೌತ್ ತೊಗೋಬೇಕು 3 times a day ಅಂದರೆ ಮಾರ್ನಿಂಗ್, ಮಧ್ಯಾಹ್ನ ಆ್ಯಂಡ್ ನೈಟ್ ತೊಗೋಬೇಕು. ಫಾರ್ ಆಫ್ಟರ್ ಫುಡ್ ಫಾರ್ 3 days. ಓಕೆ, ಆಫ್ಟರ್ ಫುಡ್ ತೊಗೋಬೇಕು 3 days ತೊಗೋಬೇಕು. ಇದೇನಿದೆ ಟ್ರಾನ್ಸ್ಕ್ರಿಪ್ಷನ್ ಎಕ್ಸಾಂಪಲ್ ಇದೆ. ನೆಕ್ಸ್ಟ್, ಸಿಗ್ನೇಚರ್ ಆ್ಯಂಡ್ ಸೀಲ್ ಆಫ್ ದಿ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್. ಹೌದು ಸರ್, ಡಾಕ್ಟರ್ ಸಿಗ್ನೇಚರ್ ಇರಲೇಬೇಕು. ಯಾಕಂದರೆ ಸೊ ನಿಮ್ಮ ಹತ್ರ ಪ್ರಿಸ್ಕ್ರಿಪ್ಷನ್ ಚಾರ್ಟ್ ನಿಮಗೆ ಎಲ್ಲೂ ಸಿಗ್ಬೋದು ಅಥವಾ ನೀವೇ ಪ್ರಿಪೇರ್ ಕೂಡ ಮಾಡ್ಬೋದು. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಡಾಕ್ಟರ್ ಸಿಗ್ನೇಚರ್ ಆ ಪ್ರಿಸ್ಕ್ರಿಪ್ಷನ್ ಮೇಲೆ ಇರಬೇಕು, ಯಾಕಂದರೆ ಅದು ಜೆನ್ವಿನ್ ಆಗಿ ಇರೋದಕ್ಕೆ. ಓಕೆ, ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು. ಸೊ ಇಲ್ಲೊಂದು ಫಾರ್ಮ್ಯಾಟ್ ನೋಡೋಣ ನಾವು, ಪ್ರಿಸ್ಕ್ರಿಪ್ಷನ್ ಫಾರ್ಮ್ಯಾಟ್ ಹೇಗಿರುತ್ತೆ. ಓಕೆ, ಸೊ ಇಲ್ಲೇನಿರುತ್ತೆ, ಕ್ಲಿನಿಕಲ್
ಕ್ಲಿನಿಕ್ ನೇಮ್ ಆ್ಯಂಡ್ ಅಡ್ರೆಸ್ ಇರುತ್ತೆ, ಡಾಕ್ಟರ್ ನೇಮ್ ಇರುತ್ತೆ ಆ್ಯಂಡ್ ಡಾಕ್ಟರ್ ಕ್ವಾಲಿಫಿಕೇಷನ್ ಏನಿದೆ, ಓಕೆ MBBS MD ಈ ಥರ ಇರುತ್ತೆಲ್ಲ ಅದು, ಮತ್ತು ಅವ್ರ ರಿಜಿಸ್ಟರ್ ನಂಬರ್ ಅಂದರೆ ಅವರು ಮೆಡಿಕಲ್ ಪ್ರಾಕ್ಟೀಷ್ನರ್ ಆಗಿ ಏನು ಮಾಡ್ತಾರೆ ಆ್ಯಸ್ ಅ ರಿಜಿಸ್ಟರ್ಡ್ ಆಗ್ತಾರೆ, ಓಕೆ ಆ ರಿಜಿಸ್ಟ್ರೇಷನ್ ನಂಬರ್ ಕೂಡ ಅದ್ರ ಮೇಲೆ ಇರುತ್ತೆ. ಸೊ ನೆಕ್ಸ್ಟ್ ಏನಿರುತ್ತೆ, ಪೇಷಂಟ್ ನೇಮ್ ಆಫ್ ದಿ ಪೇಷಂಟ್ ಇರುತ್ತೆ, ಏಜ್ ಇರುತ್ತೆ, ಸೆಕ್ಸ್ ಇರುತ್ತೆ, ವೇಟ್ ಆಫ್ ದಿ ಪೇಷಂಟ್ ಇರುತ್ತೆ ಆ್ಯಂಡ್ ಇಂಪಾರ್ಟೆಂಟ್ ಡೇಟ್ ಕೂಡ ಇರುತ್ತೆ. ಓಕೆ, ಸೊ ಡೇಟ್ ಅದರಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ ಒಂದೊಂದು ಡ್ರಗ್ಸ್ ಏನಿರ್ತವೆ ಜಾಸ್ತಿ ಅಡಿಕ್ಟಿವ್ ಇರ್ತವೆ. ಓಕೆ, ಡ್ರಗ್ಸ್ ಏನಿರ್ತವೆ ಜಾಸ್ತಿ ಅಡಿಕ್ಟಿವ್ ಇರ್ತವೆ. ಸೊ ಒಂದು ಅಥವಾ ಎರಡು ಸ್ವಲ್ಪ ಟೈಮ್ ಕಡೆದು ಕೊಟ್ಟಿರ್ತಾರೆ ಮೆಡಿಸಿನ್. ಓಕೆ, ಅವ್ರಿಗೆ ಹೆಲ್ತ್ ಕಂಡೀಷನ್ ಇದೆ, ರೇರ್ ಕಂಡೀಷನಲ್ಲಿ ಕೊಟ್ಟಿರ್ತಾರೆ, ಬಟ್ ಅವ್ರ ಹತ್ರ ಪ್ರಿಸ್ಕ್ರಿಪ್ಷನ್ ಚಾರ್ಟ್ ಇರುತ್ತೆ. ಸೊ ಅವ್ರಿಗೆ ಏನಾಗುತ್ತೆ, ಅದು ಅಡಿಕ್ಟ್ ಆಗಿ ಪದೇ ಪದೇ ತಗೋಬೇಕು ಅಂತ ಅನಿಸುತ್ತೆ. ಸೊ ಆವಾಗ ಪ್ರಿಸ್ಕ್ರಿಪ್ಷನ್ ಚಾರ್ಟ್ ಮೇಲೆ ಡೇಟ್ ಓಲ್ಡ್ ಇದ್ದರೆ ಆ ಡಿಸ್ಪೆನ್ಸರ್ ಅಂದರೆ ಫಾರ್ಮಸಿಸ್ಟ್ ಟ್ಯಾಬ್ಲೆಟ್ ಕೊಡೋಲ್ಲ. ಯಾಕಂದರೆ ಇವ ಏನು ಮಾಡ್ತಾ ಇದ್ದಾನೆ, ಅಡಿಕ್ಟ್ ಆಗಿಬಿಟ್ಟಿದ್ದಾನೆ, ಕೊಡಬಾರ್ದು ಅಂತ ಕೊಡೋದಿಲ್ಲ. ಸೊ ಡೇಟ್ ಕೂಡ ಇಂಪಾರ್ಟೆಂಟ್ ಇದೆ. ಓಕೆ, ನೆಕ್ಸ್ಟ್ RX ಇಟ್ ಈಸ್ ಅ ಸೂಪರ್ಸ್ಕ್ರಿಪ್ಷನ್. ಓಕೆ, ಸೊ ನೆಕ್ಸ್ಟ್ ಇನ್ಸ್ಕ್ರಿಪ್ಷನ್. ಸೊ ಇನ್ಸ್ಕ್ರಿಪ್ಷನ್ ಅಂದರೆ ಏನು, ಟ್ಯಾಬ್ಲೆಟ್ ಪ್ಯಾರಾಸಿಟಮಾಲ್. ಓಕೆ, ಟ್ಯಾಬ್ಲೆಟ್ ಪ್ಯಾರಾಸಿಟಮಾಲ್ ಈ ಥರ ಬರೆದಿದ್ದಿರಬೇಕು, 650 mg ಅಂತ ಇರಬೇಕು. ಓಕೆ, ಸೊ ಈ ಥರ. ಮತ್ತು ಸಬ್ಸ್ಕ್ರಿಪ್ಷನ್. ಸೊ ಸಬ್ಸ್ಕ್ರಿಪ್ಷನ್ ಅಂದರೆ ಪ್ಯಾರಾಸಿಟಮಾಲ್ ಡಿಸ್ಪೆನ್ಸ್ 6 ಅಂದರೆ ಈಗ ಪ್ಯಾರಾಸಿಟಮಾಲ್ ಅಂತ ಬರೀತಾನೆ, ಪ್ಯಾರಾಸಿಟಮಾಲ್. ಓಕೆ, ಪ್ಯಾರಾಸಿಟಮಾಲ್ ಮುಂದ್ಗಡೆ ಏನು ಬರೀತಾನೆ, 650 mg ಇರೋದು ಬೇಕು. ಮತ್ತು 3 ಟ್ಯಾಬ್ಲೆಟ್ಸ್ ಕೊಡಿ ಅಂತ ಹೇಳ್ತಾ ಇದ್ದಾನೆ. ಓಕೆ, ಅಥವಾ 6 ಟ್ಯಾಬ್ಲೆಟ್ಸ್ ಕೊಡಿ ಅಂತ ಹೇಳ್ತಾ ಇದ್ದಾನೆ. ಸೊ ಟ್ಯಾಬ್ಲೆಟ್ಸ್ ಎಷ್ಟು ಕೊಡಬೇಕು, ನಾವು ಡೋಸೇಜ್ ಎಷ್ಟು ಕೊಡಬೇಕು ಅಂತ ಎಲ್ಲಿ ಪ್ರೆಸೆಂಟ್ ಇರುತ್ತೆ, ನಮ್ಮ ಸಬ್ಸ್ಕ್ರಿಪ್ಷನ್ ಒಳಗಡೆ ಬರುತ್ತೆ. ಓಕೆ, ಡೋಸೇಜ್ ಮತ್ತು ನಂಬರ್ ಆಫ್ ಪ್ರಿಪರೇಷನ್, ಎಷ್ಟು ಟ್ಯಾಬ್ಲೆಟ್ ಕೊಡಬೇಕು, ಎಷ್ಟು ಡೋಸ್ ಕೊಡಬೇಕು, ಸಬ್ಸ್ಕ್ರಿಪ್ಷನ್ನಲ್ಲಿ ಪ್ರೆಸೆಂಟ್ ಇರುತ್ತೆ. ಆ್ಯಂಡ್ ಟ್ರಾನ್ಸ್ಕ್ರಿಪ್ಷನ್. ಸೊ ಟ್ರಾನ್ಸ್ಕ್ರಿಪ್ಷನ್ ಅಂದರೆ ಏನು, ರೂಟ್. ಎಕ್ಸಾಂಪಲ್, ನಾವು ಮೋನೋಸೆಫ್ ಅಥವಾ ಸ್ವಿಫ್ಟ್ ರಿಯಾಕ್ಸೋನ್ ನಾವು ಏನು ತಗೊಂತ ಹೇಳ್ತೀವಿ ಸರ್, IV ಕೊಡಬೇಕು. ಓಕೆ, IV TID ಅಂದರೆ ಮುಂಜಾನೆ, ಮಧ್ಯಾಹ್ನ ಆ್ಯಂಡ್ ನೈಟ್, IV ಇಂಟ್ರಾವೀನಸ್ಲಿ ಆ್ಯಂಡ್ TID. ಸೊ ಅದು ಏನು, ನಮ್ಮ ಟ್ರಾನ್ಸ್ಕ್ರಿಪ್ಷನ್. ಸೊ ಕೆಳಗಡೆ ಏನಿರುತ್ತೆ, ಸಿಗ್ನೇಚರ್ ಆ್ಯಂಡ್ ಸೀಲ್ ಆ್ಯಂಡ್ ರಿಜಿಸ್ಟರ್ಡ್ ನಂಬರ್ ಆಫ್ ದಿ ಮೆಡಿಕಲ್ ಪ್ರಾಕ್ಟೀಷ್ನರ್, ಅಂದರೆ ಯಾವ ಡಾಕ್ಟರ್ ಇರ್ತಾನೆ ಅಲ್ಲ ಅವನ್ನೆಲ್ಲ ಡೀಟೇಲ್ಸ್ ಇರಬೇಕು. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.